ನಮಸ್ಕಾರ ಅನ್ನದಾತರೆ, ನನ್ನ ಹೆಸರು ವಿಜಯ ಮಾಳು ಅಂತ. ಗ್ರಾಮೀಣ ಜನಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಎಂಕಂಚಿ ದೌಲಮಲ್ಲಿಕ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳಾಗಿದೆ. ಉತ್ತರ ಕರ್ನಾಟಕದಲ್ಲಿ ಒಂದು ಫೇಮಸ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಡೆದಿರೋಂಥ ಘಟನೆಗಳ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ತಮಗೆ ಅನ್ನದಾತರಿಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಆಯಿ. ನಮಸ್ಕಾರ ನಮಸ್ಕಾರ. ಎಷ್ಟು ವರ್ಷದಿಂದ ಇಲ್ಲಿ ಕಾಯಿ ಮರಗತ್ರಿ? ನಾವು 38 ವರ್ಷ ಆಯ್ತು ರೀ. 38 ವರ್ಷದಿಂದ ಕಾಯಿ ಮರಗಂತ ಅಪ್ಪಂದ ಮಾಡ್ಕೊಂತ ಇದ್ದಂಗ. ಹ್ಞೂ ರೀ, ಭಾಳ ಒಳ್ಳೆಯವ್ರಿ ಅವರು. ಇದೇ ಊರೇನ್ರಿ? ನಮ್ದು ಇದೇ ಊರು ರೀ. ಇದೇ ಊರು. ಹಾಂ, ಇದೆ. ನಾವು ಸ್ವಾಮಿಗೌಡ್ರಿ. ಹಾಂ, ಸ್ವಾಮಿಗೌಡ್ರಿ. ನಮ್ದು ಹಿರೇಮಠ ಅಡ್ರೆಸ್ ರೀ. ಅಪ್ಪಂದ ಏನು ಚರಿತ್ರೆ ಗೊತ್ತದ್ರಿ ನಿಮ್ಗೆ? ಅಪ್ಪನ ನೋಡ್ರಿ, ಅಪ್ಪ ಬೇಡದವ್ರು ಬೇಡಿದ್ದೆ ಕೊಟ್ಟಾನ, ಮಕ್ಳು ಇಲ್ಲಾರ್ದವ್ರಿಗೆ ಮಕ್ಳು ಕೊಟ್ಟಾನ, ಮದುವೆ ಆಗ್ಲಾರ್ದವ್ರಿಗೆ ಗಂಡನ ಕೊಟ್ಟಾನ. ಆಯಿತು, ಇನ್ನೊಂದು ನೌಕರಿ ಆಗ್ಲಾರ್ದವ್ರು ನೌಕರಿ ಕೊಟ್ಟಾನ. ಎಲ್ಲ ಸಂಪತ್ತನ್ನು ಕೊಟ್ಟಾನ. ಅವ ಯಾರಿಗೆ ಮಕ್ಕಳಲ್ಲಾರ್ದ್ರ ಪುತ್ರ ಸಂತಾನೂ ಕೊಟ್ಟಾನ. ದೌಲಮಲ್ಲಿಕ ಏನು ಇಷ್ಟ ಆದರೆ ಇವತ್ತು ನಮ್ಮ ಊರವ್ರು ಒಬ್ಬರು 21 ಮರಿ ಮಾಡ್ಯಾರ. ಒಬ್ಬತ್ತನೇ ಅವ್ರು ನೌಕರಿ ಆಗೈತಿ. ಹೌದಾ? ಹೌದು. ಇವ್ರದ್ದು ಏನು ಪವಾಡ? ಮೊದಲು ಪವಾಡಗಳು ಇರ್ತಾರ. ಪವಾಡ ಮೊದಲು ಅವರು ಹಿಂದೂ ಮುಸ್ಲಿಮ ಎರಡು ಅವರು ಕೂಡ್ಕೊಂಡು ಬಂದು ಇಲ್ಲೇ ಸ್ನಾನ ಮಾಡಿದಾಗ ಅದು ಕಿಲಿ ಏನದ ಯಾರಿಗೆ ಮುರಿತದ ಅಂದ ತಕ್ಷಣವೇ ಅದು ಮುಳ್ಳಗಳು ಮುಸ್ಲಿಮು ಎಲ್ಲರೂ ಬಂದ್ರೂ ಯಾರಿಗೆ ಮುರಿದಿಲ್ಲ. ಅದು ಪೂಜಾರಿಗಳಿಗೆ ಕೀಲಿ ಮುರಿದೈತಿ. ಮುರಿದಿಂದ ಅವ್ರಿಗೆ ಪೂಜೆ ಸಲ್ಲೆ. ಈಗ ಪೂಜೆನೂ ಅವರೇ ಮಾಡ್ತಾರೆ, ಪೂಜಾರಿಗಳೇ. ಹಾಂ, ಮಾಡ್ತಾರೆ. ಇಲ್ಲೇನು ಬೇಡ್ಕೊಂಡಿದ್ದೇ ಆಗ್ತದೆ. ಏನು ದೇವ್ರು ಹೇಳೋದಿಲ್ಲ ಕೇಳೋದಿಲ್ಲ. ಮೊದಲು ಪವಾಡಗಳವಲ್ಲ ಅಪ್ಪನು ಪವಾಡಗಳು ಭಾಳ ಆಗ್ಯಾವ್ರಿ. ಅವನು ಇವು ಇಂಡಿಯಾದಾಗೆ ಇಂಥ ದೇವ್ರು ಇಲ್ಲ. ದೌಲಮಲ್ಲಿಕ ಅಂದ್ರೆ ಹೆಚ್ಚಿನ ಐತ್ರಿ. ಈಗಿಂದೀಗೆ ಸತ್ಯನೇ. ನೀವು ಬೇಡ್ಕೊಂಡು ಹೋಗು, ತಿಂಗಳ ತುಂಬುದ್ರಾಗ ಎಲ್ಲ ಒಳ್ಳೇದೇ ಐತ್ರಿ. ಅಂದ್ರೆ ಇಷ್ಟು ಜನ ಬರ್ತದೆಪ್ಪ. ಎಲ್ಲಿ ಇಷ್ಟು ಜನ ಪವಾಡ ಏನು ಗೊತ್ತಿದ್ರಿ ಹೇಳ್ರಿ? ಇವತ್ತು ಪೌಡ ಅನ್ಲಕ್ಕೆ ಏನದ, ಮಕ್ಕಳೆಲ್ಲದವ್ರಿಗೆ ಖುಷಿನ ಅಂದಾಗ ಆಗ್ತೀವಿ ಅಂತಂದ್ರೆ ಆ ಖುಷಿನ 3 ತಿಂಗಳದಾಗ ತಂದು ಅಂದಾಗ ಕುದಿಸಿದ್ರು ಖುಷಿಗೇನೂ ಆಗಿಲ್ಲ. ಅದು ಆಗಿರೋದು ಘಟನೆ, ಆಗಿರುವ ಘಟನೆ ಐತ್ರೆ. ದವಾಖಾನೆ ಡೆಲಿವರಿ ಹೆಂಗೆ ಖುಷಿನ ಹಾಕೋದು? ಖುಷಿನ ಹೆಂಗೆ ಅಂದ್ ನೋಡ್ರಿ, ಮಕ್ಕಳಾಗಿದ್ದಿಲ್ಲ ಅವ್ರಿಗೆ. ಮಕ್ಕಳಾಗ್ಲಿ ನಾ ಖುಷಿನ ತಂದು ಅಂದಾಗ ಹಾಕ್ತೀನಿ. ಹೆಣ್ಣು ಬೇಡಿಕೊಂಡಿರ್ತಾಳೆ. ಮತ್ತದು ಬೇಡ್ಕೊಂಡು ಹಡ್ದಿಂದ ಮುಂದೆ ಕುದಿ ಅನ್ನದಾಗ ಹಾಕ್ತೀನಿ. ಹೆಣ್ಣು ಮಗು ಹುಟ್ಟಿದ್ರ ಹುಟ್ಟಿರ್ತದ. ಕೂಸು ಹುಟ್ಟದಿಂದ ಅಕ್ಕಿ ಮನಸ್ಸು ತಳಮಳ ಆದ್ರೂ ಸುಧಾ ಹಾಕವ್ವ ನಿನ್ಗೇನು ಆಗಲ್ಲ ಅಂದ್ರು ಸುಧಾ ಆ ಖುಷಿನ ಕುದಿ ಅಂದಾಗ ಹಾಕಿದ್ರು ಖುಷಿಗೆ ಏನೂ ಆಗಿಲ್ಲ. ಏನಾಗಿಲ್ಲ. ಅವ್ರ ಸತ್ಯ ಇದು ಎಲ್ಲ ನಾವು ಪ್ರತ್ಯಕ್ಷ ನೋಡಿದ್ದು. ನೋಡಿರಿ ನೀವು? ಹಂಗಾರ ನಾವು ನೋಡಿವಿ. ಎಷ್ಟು ವರ್ಷದಿಂದ ಇದು? ಈಗ 16 ವರ್ಷದ ಹಿಂದಿನ. ಅದನ್ನ ಬರೀ 16 ವರ್ಷದಿಂದ. ಅದಕ್ಕಿಂತ ಮುಂಚೆಕ್ಕೆ ಇನ್ನೂ ಎಷ್ಟು ಪವಾಡಗಳು ಅವು? ಅದಕ್ಕಿಂತ ಮುಂಚೆನೂ ನೋಡ್ರಿ ಅಪ್ಪ ಬೇಡಿದ್ದೆ ಆಗ್ಯಾವ. ದವಾಖಾನೆ ಒಳಗೆ ಹಿಡಿಲಾರ ಕೂಸು, ಆ ಖುಷಿಗೆ ದವಾಖಾನೆ ಬಿಡಿ ದವಾಖಾನೆ ಹಿಡಿಲಾರ ಕೂಸು ಇಲ್ಲಿ ತಂದು ಈ ಖುಷಿನ ಹಾಕಿ ಕಿಸ್ತೆ ನೀರು ಕುಡಿಸಿದ್ರೆ ಮುಂದೆ ಆರಾಮಾಗೈತಿ. ಅವ್ರು ಅವಾಗ ಬಂದು ದೇವ್ರು ಮಾಡ್ಕೊಂಡು ಹೋಗ್ಯಾರ ಐತ್ರಿ. ಇದು ಏನು ಸಾಮಾನ್ಯ ದೇವ್ರಲ್ಲ. ನಾವು ಏನು ಬೇಡ್ತೀವಿ ಬೇಡಿದ್ದೆ ಕೊಟ್ಟ. ನೀವು ಏನಾರ ಮನಸ್ಸಿನಾಗ ಬೇಡ್ಕೊಂಡು ಹೋಗ್ರಿ ಅವನಿಗೆ. ಅಷ್ಟು ಸತ್ಯ ಅದು. ಆಶೀರ್ವಾದ ಇದ್ರೆ ಸಾಕು. ಸತ್ಯ ಅಪಾರ ಶಕ್ತಿ ಅದ್ರಿ ಐತ್ರಿ. ಏನು ನಮ್ಮ ಇಂಡಿಯಾದಾಗೂ ಇಂಥ ದೇವ್ರು ಇಲ್ಲ. ನಾವು ಊರಾಗಿದ್ದಾಗ ದೌಲಮಲ್ಲಿಕ ಅವ್ರದ್ದು ಏನೇನೋ ಪವಾಡ ಆಗಿರೋ ಭಜನೆ ಪದಗಳು ಅವು ಕೇಳೀನಿ. ನನಗೆ ಅಷ್ಟೊಂದು ಇದು ಈ ಥರ ಸ್ಟೋರಿಗಳು ಗೊತ್ತಿಲ್ಲ. ಬಾಯಿಲಿ ಹಿಂಗೆ ಹೇಳೋ ಬರೀ ಭಜನೆ ಪದ ಈಗ ಬಾಯಾಗ ಯಾವುದೋ ಒಂದು ಹುಡುಗಿ ಬೀಳುತ್ತದ ಅದು ಹೇಳ್ತಾರೆ. ಬಟ್ ನನಗೆ ಅಷ್ಟು ಹೌದು. ಅವಾಗ ಹಿಂದಿನ ಕಾಲದಾಗ ಕೂಸು ಬಾಯಿ ಒಳಗೆ ಬಿದ್ದಿತ್ತಂತ್ರಿ. ಬಿದ್ದ ನಂತರ
ಆ ಕೂಸಿಗೆ ನೀರು ಕುಡ್ದು ಹೊಟ್ಟೆ ಉಬ್ಬಿತ್ತಂತೆ. ಹೊಟ್ಟೆ ಉಬ್ಬಿತು. ಆ ಕೂಸಿನ ತೆಗ್ದಾರ. ಅದು ತೆಗೆದು ಕೂಡಲೇನಕ್ಕೆ ತಾಯಿ ಕೂಸತ್ತು ನಾ ಹೆಂಗೆ ಮಾಡಲಿ ಅಂತ ತಕ್ಷಣನೇ ತಂದು ದೇವ್ರು ಸತ್ಯ ಇಲ್ಲ ಅಂತಂದ್ರೆ ಹಾಕಿ ಕೂಸಿನ ಹೊಟ್ಟೆ ಮೇಲೆ ಪೂಜಾರಿ ಕಾಲಿಟ್ರೆ ಆ ಕೂಸು ಬದುಕಿದ್ರು. ಇದ ಸತ್ಯ ಐತೆ. ಇದೇ ಊರ ಒಳಗನೆ ಅದು ಅವಾಗ ಬಯಲಾಟ ನಾಟಕ ಅಂತ ಇರ್ತೀವಿ ನೋಡ್ರಿ. ಅದು ನಾಟಕ ನೋಡ್ಕೊಂಡ್ ಕುಂತಾಳ ತಾಯಿ. ನೋಡಿಲ್ಲ ಮುನ್ನಡ್ಕೊಂಡ್ಬಿಟ್ಟು ಕುಂತಾಳ. ಅವಾಗ ಹೊಕ್ಕು ತುಂಬ ಬಾಯಿ ಇರ್ತಾವ ನೋಡ್ರಿ. ಆ ಕೂಸು ಆಡ್ಕೊಂತ ಹೋಗಿ ಒಳಗೆ ಬಿದ್ಬಿಟ್ಟು ಬಾಯಾಗಿ ಬಿದ್ಬಿಟ್ಟದ. ಮುಂದೋಡೆ ನಾಟಕ ಕಟ್ಟಿ ನೋಡ್ಕೊಂತ ಕುಂತಾಳ ತಾಯಿ. ಈ ಹುಡುಗಿ ಅದು ನಾಟಕ ಮುಗ್ದಿಂದ ಕೂಸು ನೋಡ್ತಾಳ, ಉಡಿಯಾಗಿಲ್ಲ. ಅವಾಗ ಹೋಗಿ ನೋಡಿದ್ರಾಗ ಅದು ಕೂಸು ಒದ್ದಾಡ್ತಿತ್ತಂತ ಮ್ಯಾಗ. ತೇಲಾಡೋ ಹೊತ್ನ್ಯಾಗ ಆ ಕೂಸಿನ ತೊಗೊಂಡು ಬಂದು ದೇವ್ರು ಇಂಥ ಎಂಕಂಚಿ ದೇವ್ರು ಅದನ್ನ ಸತ್ಯ ಆದೋ ಇಲ್ಲ ಅಂತೇಳಿ ಓಡ್ಕೊತ ಬಂದ ತಕ್ಷಣನೇ ಆ ಕೂಸಿನ ಕಿಸ್ತಿ ಬಲ್ಲಿ ಹಾಕಿ ನೋಡಪ್ಪ ಮುತ್ತೆ ಅಂದಾಗ ಆ ಕೂಸು ಬದುಕ್ಯ. ಇವೆಲ್ಲ ಸತ್ಯನೇ. ಈಗೊಮ್ಮೆ ಇಲ್ಲೇ ಇದೇ ಊರಲ್ಲೇ ಸರ್ಕಾರ ದವಾಖಾನೆಗೆ ಒಬ್ರು ಡೆಲಿವರಿ ಮಾಡ್ಕೊಳಕ್ ಬಂದಿದ್ದು. ಅವ್ರು ಡಾಕ್ಟರ್ ಹೇಳಿದ್ರಂತ 5 ಬಾಟ್ಲಿ ರಕ್ತ ಹಾಕ್ಬೇಕು, ಅವಾಗ ನಿನ್ನ ಡೆಲಿವರಿ ಆಗ್ತದ ಅಂತ ಹೇಳಿದ್ರಂತ. ಆ ಅಮ್ಮ ಏನಂದಾಳ್ರಿ, ಇಲ್ಲಿ ತನ ಬಂದೀವಿ, ಎಂಕಂಚಿ ಡೌಲ್ ಮಾಡ್ಕೊಂಡು ಬಲ್ಲಿ ಹೋಗಿ 1-2 ನಿಂಬೆಹಣ್ಣು ತಂದ್ರೆ ಆಯ್ತು ಅಂತ ಹೇಳಿ ಇಲ್ಲಿಗೆ ಬಂದ್ರು. ಬರೋದು ನಾವು ಕುಂತಿದ್ದೆವು. ಅಮ್ಮ 1-2 ನಿಂಬೆಹಣ್ಣು ಕೊಡ್ರಿ ಅಂದ್ರು. ಇಲ್ಲೇ ಕುಂತಿದ್ದೆವು. ಇದು ಎಷ್ಟಂದ್ರೆ ಇದು 6 ವರ್ಷದಿಂದ. ಬರೀ 6 ವರ್ಷದಿಂದ. ರಾತ್ರಿ 10 ಗಂಟೆ ಆಗಿತ್ತು. ಕೊಟ್ಟೆವು, ಇಲ್ಲೇ ಕುಂತೇವು. ಸ್ವಲ್ಪ ನೀರು ಕೊಡಮ್ಮ ಅಂದ್ರು, ನೀರನ್ನು ಕೊಟ್ಟೆವು. ಅಮ್ಮ ನನಗೆ ಯಾಕೋ ಎದ್ದೇಳಕ್ ಆಗಲ್ದು, ಹೆಂಗೆ ಮಾಡಲಿ ಅಂದ್ಲು. ಯವ್ವ ಎದ್ದೇಳಬೇಡ, ಅಲ್ಲೇ ಕೂಡಂದೆವು. ಇಲ್ಲೇ ಡೆಲಿವರಿ ಆಯಿತು. ಈ ದ್ವಾರ ಬಾಗಿಲು ಮುಂದೆ ಡೆಲಿವರಿ. ಇಲ್ಲೇ ಗಂಡು ಮಗುನೇ. ನಾವೊಂದು ಇದ್ರೂ ಪರವಾಗಿಲ್ಲ, ಆಗೈತಿ, ಏನು ಮಾಡೋದೈತಿ, ದೇವ್ರ ಕಣ್ಣು ತೆರೆದಾನ ಅಂತೇಳಿ ಹಂಗೆ ಇದೇ ಬರ್ಕ ಕೊಟ್ಟು ಆ ಅಮ್ಮಗೆ ನನ್ನ ಹತ್ರ ಒಂದು ಸೀರೆ ಇತ್ತು, ಹಿಂಗೆ ಕೊಟ್ಟು ಅದನ್ನೆಲ್ಲ ನಾನೇ ಹೋಗಿ ರೇಜರ್ ಪಾನ್ಲೆ ಹೂವು ಕಟ್ಟೋದು ಅದಾರಲ್ಲೇ ಕಟ್ ಮಾಡಿ ಉರಿಗೆ ಕೊಯ್ದು ಎಲ್ಲ ಸಜ್ಜು ಮಾಡಿ ಆ ಅಮ್ಮಗೆ ಮತ್ತೆ ಚಹಾ ತರಿಸಿ ಚಹಾ ಕುಡಿಸಿ ಪುಣ್ಯದ ಕೆಲಸ ಐತಿ ಅಂತೇಳಿ ಇಷ್ಟು ಎಲ್ಲ ಮಾಡಿ ಅವ್ರ ಊರಿಗೆ ಫೋನ್ ಹಚ್ಚಿ ಇಲ್ಲಿ ಅಲ್ಲಾಪುರದವ್ರು ಪೂಜಾರಿಗಳು. ಅದಕ್ಕೆ ಅವ್ರು ಏನಂತ ಹೆಸರಿಟ್ಟಾರ, ದ್ವಾರ ಬಾಗಿಲು ದೌಲ್ ಮಲಿಕ್ ಅಂತ ಇಟ್ಟಾರ. ದೌಲ್ ಮಲಿಕ್ ಹೆಸರು ಹೆಣ್ಣು ಮಗು ಗಂಡು ಮಗು ದ್ವಾರ ಬಾಗಿಲಿ ದೌಲ್ ಮಲಿಕ್. ದ್ವಾರ ಬಾಗಿಲು ಮುಂದೆ ಹುಟ್ಟೇನಂತ ಹೇಳಿ ದ್ವಾರ ಬಾಗಿಲು ದೌಲ್ ಮಲಿಕ್. ಆ ಕೂಸು ಇದು ನಮ್ಮ ಪ್ರತ್ಯಕ್ಷ ಆಗಿದ್ದು, ನಿಮ್ಮ ಕಣ್ಣು ಮುಂದೆ ನಡೆದಿರೋದು. ಅದು ನೀವೇ ಸಹಾಯ ಮಾಡಿರೋದು. ಮತ್ತೆ ನಾವಲ್ರಿ, ಅವನ ಮಾಡ್ಯಾನ ಅಲ್ವಾ? ನೀವು ಒಟ್ಟಲ್ಲಿ ನಿಮ್ಮ ರೂಪದಾಗ ಅವರೆಲ್ಲ ಬಳೆ ಇಟ್ಕೊಳಕ್ ದುಡ್ಡು ಕೊಡ್ತೀವಮ್ಮ ಅಂದ್ರು. ನಾವು ತಗೊಳಲ್ಲಪ್ಪ, ಇದು ಸತ್ಯ ಮುಟ್ಟೋದೈತಿ, ಅದು ಮುಂದೆ ನಮ್ಮ ಮಕ್ಕಳಿಗೆ ಚಲೋದಾಗ್ಲಿ, ಇದು ಬೇಡ ಅಂತೇಳಿ ಇಷ್ಟೆಲ್ಲ ಸಹಾಯ ಮಾಡಿಸಿ ಬೆಳಗ್ಗೆ ಅವ್ರಿಗೆ ಕೊಟ್ಟು ಕಳಿಸಿ. ಅದಕ್ಕೆ ರೀ ಡಾಕ್ಟ್ರಿ ಏನೂ ಇಲ್ರಿ, ದೇವ್ರು ಸಹಾಯ ಮಾಡಿದ್ರೆ ದೇವ್ರ ಕಣ್ಣು ತೆರಿತಾರೆ. ಅಪಾರವಾದ ಶಕ್ತಿ ಅದೇ, ಇದೇನು ಸಾಮಾನ್ಯ ಶಕ್ತಿ ಅಲ್ಲ ಐತ್ರಿ. ಅವರು ಎಲ್ಲ ದವಾಖಾನೆಯವ್ರು ಬಂದು ಬೆಳಗ್ಗೆ ನೋಡಿ ಗಾಬರಿ ಆದರು. ಅವಾಗ ಖುಷಿನ ಕಾಟ ಮಾಡ್ತೀವಿ, ನಡ್ರಿ ಅಂದರು. ಇಲ್ರಿ, ದೇವ್ರ ಸತ್ಯ ಐತಿ, ಆಗೈತಮ್ಮ, ನಾವು ಅವನ ಹೇಳಿದ್ದೆ ನಾವು ಕೇಳೋರು, ಮುತ್ತೆ ದೊಡ್ಡವನ ಅಂತೇಳಿ ಅವ್ರು ಅವಾಗ ಹೋಗಿ ಖುಷಿನ ಕಾಟ ಮಾಡ್ಕೊಂಡು ಅವ್ರ ಊರಿಗೆ ಕೊಟ್ಟು ಕಳಿಸಿದ್ರು ದವಾಖಾನೆಗೆ. ಅಲ್ಲಿ ಹೋಗ್ಬಿಟ್ಟು ಈ ಮಗು ಇಲ್ಲಿ ಹುಟ್ಟಿದಂತಂದ್ರೆ ನಮ್ಮ ಊರಲ್ಲೇ ಈ ಖುಷಿನ ಕಾಟ ಮಾಡಿ ಕೊಟ್ಟು ಕಳಿಸ್ತೀವಮ್ಮ ಅಂಥೇಳಿ ಇದು ಕೊಟ್ಟು ಕಳಿಸಿದ್ರು. ಇದಾಗಿದ್ದು ಸತ್ಯ. ಮತ್ತೆ ಇದರಂತೆ ಇನ್ನು ನಿಮ್ಮ ಕಣ್ಣು ಮುಂದೆ ನಡೆದಿರೋ ಘಟನೆ ನಮ್ಮ ಕಣ್ಣು ಮುಂದೆ ಆಗ್ಯಾವ್ರಿ. ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಆಗೈತಿ, ನೌಕರಿ ಆಗ್ಲಾರ್ದವ್ರಿಗೆ ನೌಕರಿ ಆಗೈತಿ. ಹೆಣ್ಮಕ್ಳು ಸಾಲಿ ಭಾಳ ಕಲ್ತೀವಿ, ನೌಕರಿ ಆಗಿಲ್ಲ, ಹೆಂಗೆ ಮಾಡ್ಬೇಕಂದ್ರೆ ಅವ್ರಿಗೆ ನೌಕರಿ ಮಾಡ್ಯಾನ. 2 ಪಟ್ಟು ಆದವ್ರಿಗೆ ಮದುವೆ ಮಾಡಿಸ್ಯಾನ, ಚಲೋ ನೌಕರಿಸ್ತು ಗಂಡನ್ನ. ಮತ್ತು ಅಂದ್ರೆ ಇಷ್ಟು ಜನ ಕಲ್ತದಪ್ಪ, ಯಾಕೆ ಕಲ್ತಾರ? ಇಲ್ಲಿ ಈಗ ಜಾತ್ರೆ ಥರ ಯಾಕ್ರಿ ಆರಾಮ್ರಿ? ನಾವು ಆರಾಮದಿ ನೋಡ್ರಿ. ಅವ ಕಾಯ್ಕೊಳ್ರೆ ಏನು ಹೋಗ್ಕೊಳ್ರಿ, ಆಚೆ ಕಡೆ ಅಂದ್ ನೋಡ್ತು. ನಮ್ಮೂ ಅದಾವ ಬರ್ರಿ, ಆಚೆ ಕಡೆ ನಮ್ಮ ಮಗ ನೋಡ್ರಿ. ತೋರಿ ನಮ್ಮದೇ ಅಂಗಡಿ ಅವ, ತೋರಿ ಅವ ಮಗ ಆರಾಮದಾನ ಇಲ್ರಿ? ಇಲ್ಲಿ ತೋರಿ, ಮಗನಿಂದ ಪುಣ್ಯ ಆಗೈತವ. ಯಾವ ದೌಲ್ ಮಲ್ಕಲ್ಲಿಂದ ನಿನ್ನ ಮಗ ದೊಡ್ಡ ಕಾಂಡಕ್ಟ್ರ. ಇವರೆಲ್ಲ ಕಾಯಿಪಲ್ಲೆ ಮಾರೋರಿ ಅಯ್ಯವರು ಮೊದಲು. ಬಡತನ ಪರಿಸ್ಥಿತಿಯಾಗ ಮಗನಿಗೆ ಸಾಲಿ ಕಲ್ಸ್ಯಾಳ. ಸಾಲಿ ಕಲ್ಸಿದ್ರೆ ಮಗ ಇಂಜಿನಿಯರ್ ಯಾರ. ಯವ್ವ ಕಾಯಿಪಲ್ಲೆ ಮಾರಬೇಡವ ಅಂತ ಹೇಳಿ ಆ ಬುಟ್ಟಿ ಒಯ್ದು ಮತ್ತೊಬ್ರಿಗೆ ಕೊಟ್ಟು ಇವರು ಗೋಷದಾಗ ಅದಾರ್ರಿ ತಾಯಿ, ಅವ್ರ ತಾಯಿ. ಇವರೆಲ್ಲ ಬಂದವ್ರಿ, ನಾವೆಲ್ಲ ವ್ಯಾಪಾರ ಮಾಡಕ್ಕೆ ಕಾಯಿ ತೊಗೊಂಡು ಹೋದವರು ಈ ಕಾರ್ನಾಗ ಬರ್ತಾರೆ. ಅವಾಗೆಲ್ಲ ಬಸ್ನಾಗ ಬರ್ತಿದ್ರು. ಅವಾಗ ಬಸ್ನಾಗ ಬರ್ತಿದ್ರು, ಈ ಕಾರ್ನಾಗ ಬರ್ತಾರೆ. ಮಗನ ಪುಣ್ಯ, ಅಪ್ಪನ ಪುಣ್ಯ ಅಲ್ಲ ದೌಲ್ ಮಲ್ಲಿಕನ. ಯಪ್ಪ ಅವನು ಪುಣ್ಯ ಭಾಳ ಅದಪ್ಪ. ಅವ ಏನು ಈ ಕಡೆ ಮನುಷ್ಯ ಇಲ್ಲ ಐತ್ರಿ. ಏನೇ ಬೇಡ್ಕೊ ನೀನು, ನಮ್ಮ ಕೈಲಿ ನೀಗಲಾರ್ದಿದ್ರು ಯಪ್ಪ ನೀ ದೊಡ್ಡವ 10 ಕಣ್ಯವ ನೋಡಪ್ಪ ನಮ್ಮ ಕೆಲಸ ಮಾಡಂದ್ರೆ ಮಾಡ್ತಾನೆ ಯಪ್ಪ. ಅಥವಾ ದೊಡ್ಡ ಸತ್ತುಳವ, ಸಾಮಾನ್ಯ ಸತ್ತುಳವ ಇಲ್ಲ. ಅವನು ಎಷ್ಟು ವರ್ಣ ಮಾಡಿದ್ರು 2ನೇ ಪರಮಾತ್ಮ.
ಈ ನಿಮ್ಮ ಜೀವನದಲ್ಲಿ ನಿಮಗೆ ಯಾವನ ಅಂತವು ನಿಮ್ಗೆ ನೀವು ಬೇಡಿಕೆ ಅಂದು ಆಗಿದ್ದು? ಆಗ್ಯಾವ ಯಪ್ಪ ನನಗ 3 ಹೆಣ್ಣಿದ್ದು ಗಂಡಸ್ ಮಕ್ಳು ಇದ್ದಿದ್ದಿಲ್ಲ. ನಮ್ಮ ತಾಯಿ 6 ಹೆಣ್ಣು ನಡೆದಿದ್ಲು. ನನಗೇನಂದ್ರು ಮನಿ ತೀರ್ಸೋರಿಲ್ಲ, ನಿನ್ ಗಂಡ ಇನ್ನೊಂದು ಮದುವೆ ಮಾಡ್ತೀವಿ ಅಂದ್ರು. ನಾನು ಹೆಂಗಂದೆ, ನಿನ್ ಕೋಳೆ ಕಾಯಿ ಮಾಡ್ತೀನಪ್ಪ ನೋಡು ಮುತ್ತೆ, ನನಗೆ 6 ಹೆಣ್ಣು ನಡೆದ ಆಗಲ್ಲ, ನನಗೆ ಏನಾರು ಮಾಡಿ ಗಂಡು ಮಗು ಕೊಟ್ಟಂದ್ರೆ ಪುಣ್ಯ ಬರ್ತದ ಅಂದೆವು. ಇಲ್ಲವ ನೀವು ಹೂವಿನಂತ ಮಗ ಹುಟ್ಲಪ್ಪ, ನಿನ್ ಹೂವು ಹಾಕ್ತೀನಿ ಅಂತ ಬೇಡ್ಕೊಂಡೆ. ಮುಂದೆ ಅವನ ಪುಣ್ಯದಿಂದ ವರ್ಷ ತುಂಬಿದ್ರೆ ಗಂಡಸ ಮಗ ಹುಟ್ಟದ. ನನಗೆ ಹೂವು ಹಾಕೋದು ಆಗ್ಲಿಲ್ಲ. ಆಗ್ಲಾರ್ದಂಗಣ ಏನಾಯ್ತು, ಒಂದಿನ ನಮ್ಮ ಮುತ್ತೇನ ಕನಸನ್ಯಾಗ ಬಂದ. ಏನಪ್ಪ ನೀನು ಹೇಳ್ತೆಲ್ಲ ಹೂವು ಬೇಡ್ಕೊಂಡ್ಲು, ಅಕ್ಕಿಗೆ ಹಾಕೋದು ಆಗೋದಿಲ್ಲ, ಇನ್ನೂ ಹಾಕೋದು ಆಗೋದಿಲ್ಲ, ಆಕಿ ಬರೀ ವ್ಯಾಪಾರ ಮಾಡ್ತಾಳ. ನಾನು ನಿನಗೆ ಹೇಳಿ ಕಳಿಸ್ತೀನಿ, ಒಂದಿನ ಗಂಧದ ದಿನ ಬಂದು ನನಗೆ ಹೂವು ಹಾಕಪ್ಪ ಅಂತಂದು ಹೇಳಿ ಕಳಿಸ್ತೀನಿ ಅಂದ. ನನ್ನ ಮುತ್ತೆ ಅಂದ್ರೆ ನಾನು ಕಳಿಸ್ಬೇಕಲ್ಲ ಮನೆಗೆ ಅಂತೇಳಿ ದೊಡ್ಡದೊಂದು ಹೂವಿನ ಗಲಿಪ್ ಕಟ್ಟಿಟ್ಟೆವು. ಮುತ್ತೆ ಬಾ ನಾನು ನೋಡಮ್ಮ ಕಳಿಸ್ತೀನಿ ಅಂದ. ಈ ಊರಾಗ ಚಾಕ್ರಿ ದಾವಲ್ಸ ಅಂತದಂತ ಅದು ಮುತ್ಯಾರ ಅಲ್ಲಿ ಕುಂಕಣಿಯರ ಮನೆ ಗಂಧ ಏರ್ಲಕ್ಕೆ ಕರಿಯಾಕೆ ಬರ್ತಾರೆ. ಅವಾಗ ಮುತ್ಯಾರ ಸಿದ್ದಯ್ಯ ಮುತ್ಯಾರ ನೀವು ಬರ್ರಿ ಗಂಧ ಏರ್ತದೆಪ್ಪ ಅಂತ ನಾವು ಇಷ್ಟು ದಿನ ಕರೆದಿಲ್ಲ. ಈಗ ಮುತ್ತೆ ಕರೆದನಂದ್ರೆ ನಾನು ಹರಕೆ ಮುಡಿಸೋದು ಅಂತೇಳಿ ಹೂವು ಕಟ್ಟಿಟ್ಟಿದ್ದೇವ್ರಿ, ದೊಡ್ಡ ಒಂದು ಪುಟ್ಟಿ ಬೆಳೆ ಹೂವನೇ. ಹಂಗೆ ಮುತ್ತೆ ತೊಗೊಂಡು ಹೋದ್ರಿ ನಮ್ಮ ಮುತ್ತೆ. ಅವತ್ತಿನಿಂದ ನಮಗೆ ಗುಡಿಯಾಗ ಇನ್ನೂ ಕರಿತಾರೆ ನಮ್ಮ ಮುತ್ಯಾಗ ಗಂಧ ಏರಾಗ್ರಿ. ಗಂಧ ಏರೋ ದಿನ ಅವತ್ತು ನಮ್ಮ ಮುತ್ಯಾಗನು ಬಾ ಅಂತಾರೆ. ಈ ಊರು ಪ್ರಮುಖರು ಗೌಡರು ಕುಂಕಣ್ಯರು ಅವತ್ತು ಗಂಧ ಏರಾಗ ನಮ್ಮ ಸ್ವಾಮಿಗಳಿಗೆ ಈಗ ಕರೀತಾರೆ ರೀ. ಅವಾಗ್ಲಿಂದ ನಾ ಬೇಡ್ಕೊಂಡು ಹರಕೆದಿಂದನೇ ಈಗ ಹೋಗ್ತಾರೆ. ನಮಗೂ ಅದನ್ನ ಪುಣ್ಯದಿಂದ 2 ಗಂಡಸು ಮಕ್ಕಳು ಹುಟ್ಟ್ಯಾರ. 2 ಗಂಡಸು ಮಕ್ಕಳು ಹುಟ್ಟ್ಯಾರ. ಅವನಿಂದ ನಮ್ಮ ಅಂತಂದ ಬರೀ ಹೆಣ್ಣಿನ ಸಂಖ್ಯೆನೇ. ನಮ್ಮ ತಾಯಿ 6 ಹೆಣ್ಣು ಹಿಡ್ದಾಳ, ನಮ್ಮ ಆಯ 6 ಹೆಣ್ಣು ಹಿಡ್ದಾಳ. ಅಷ್ಟು ಮಂದಿ ಹೆಣ್ಣಿನ ಸಂಖ್ಯೆನೇ. ಈ ಮುತ್ತೇನ ಪುಣ್ಯದಿಂದ ನನಗೆ 2 ಗಂಡಸು ಮಕ್ಕಳು. ಈಗ ಅವ್ರು ಏನು ಮಾಡ್ತಾರೆ? ಒಬ್ಬ ಆ ಕಡೆ ವ್ಯಾಪಾರ ಮಾಡ್ತಾನ್ರಿ, ಒಬ್ಬ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಮಾಡಿ ನೋಡ್ತಾನೆ. ಹಿರಿಯರ್ ಗಳಿಸಿದ ಆದಪ್ಪ. ಹ್ಞೂ ರೀ, ನಮ್ದು ಏನಿಲ್ಲ ಮುತ್ತಂದೆ ನೋಡ್ರಿ. ಇಲ್ಲಿಂದ ಹ್ಞೂ ಈಗ ಹೋಗ್ಯಾರ. ಹೊಲ ಎಷ್ಟು ಅದ್ರಿ? ಅದೇನು ಹಿರಿಯರ್ ಗಳಿಸ್ಯಾರಪ್ಪ, ನಂದಲ್ಲ. ನಾವು ಎಷ್ಟು ಕುಂತೀವಿ ಈಗ ಇಷ್ಟೇ ನಮ್ಮದು. ಉಣಕ ತಿನ್ನಕ ನಿಮ್ಗೆ ಒಟ್ಟು ಅವ್ರು ಗಳಿಸಿದ್ದು ಅವ್ರದ್ರಿ ಅದು ಎಲ್ಲ ಹಿರಿಯರ್ ಗಳಿಸಿದ್ದು. ನಮ್ಮ ಆಯಿ ಏನು ಗೊತ್ತೇನ್ರಿ, ನಾವು ಸ್ವಾಮಿಗಳು ಜೋಳಿಗೆ ನಿಟ್ಟ ಪುಂಡಿ ಪಲ್ಯ ಉಂಡು ಆಸ್ತಿ ಗಳಿಸಿವಿ. ನಮ್ಮದು ಅನ್ಬೇಡ್ರಿ ಅದು. ನೀವು ದುಡಿದು ನೀವು ಸಂಪಾದನೆ ಮಾಡಿ ಊಟ ಮಾಡಂತ ಹೇಳ್ಯಾರ. ಅವ್ರು ಗಳಿಸಿದ್ದು ಅವ್ರು ಮಾಡಿಟ್ಟಿದ್ದೆ ನಿಮ್ಗೆ ಒಟ್ಟಿನಲ್ಲಿ. ಅದು ನಾವು ಮಾಡೋದು ಏನಂದ್ರೆ ಇದು ವ್ಯಾಪಾರ ಮಾಡೋದು ಊಟ ಮಾಡೋದು ನಮ್ಮದು. ಉಣಕ ತಿನ್ನಕ ನಮ್ಮದೇ ಆಗಿದ್ದು. ನಮ್ಮದೇ ಅಪ್ಪನ ಆಶೀರ್ವಾದ. ಅಪ್ಪನ ಆಶೀರ್ವಾದ, ಅಪ್ಪನ ಪುಣ್ಯನೇ ನೋಡ್ರಿ. ನಮ್ದು ಏನಿಲ್ಲಪ್ಪ ಯಪ್ಪ, ಅವನ ಪುಣ್ಯನೇ ನೋಡ್ರಿ. ಎಲ್ಲ ಅವ್ರದ್ದೇ ರೀ. ಅವ್ರ ಅನ್ನನೇ ನಾವು ಊಟ ಮಾಡೋದು ತೈತ್ರಿ. ಅವ್ನು ಬಿಟ್ಟು ನಮ್ಗೆ ಏನಿಲ್ಲ. ಇವೇನು 2ನೇ ಪರಮಾತ್ಮನೇ ಕರೆ. ವಾರದಾಗ ಎಷ್ಟು 2 ಸಾರಿ ನಡೀತದೆ? 2 ಸಾರಿ ರೀ. ಬೇಸ್ತಾರ ಮತ್ತು ಸೋಮವಾರ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಯಾವ ವಾರ ಬಂದ್ರು? ಯಾವ್ದು ವಾರನು ಬಂದ್ರು ಶಿವನವಾರನೇ ರೀ. ಶಿವನವಾರನೇ. ಒಟ್ಟು ಸೋಮವಾರ ದಿನ, ಗುರುವಾರ ದಿನ. ಗುರುವಾರ ಅತಿ ಸತ್ಯ ಅದಪ್ಪ. ಜಾತ್ರೆ ಆದಂಗೆ ಆಗುತ್ತೆ. ಹ್ಞೂ ರೀ. ನೀವು ಏನೇ ಬೇಡ್ಕೊಂಡು ಹೋಗ್ತಮ್ಮ, ಆಯ್ತು ಗುರ್ತಾಯರ್ ಹಿಂಗಂದ್ರು ಅಂತ ನೀನು ನೆನ್ಪಿಟ್ಕೋ. ನೀ ಏನು ಬೇಡ್ಕೊಂಡು ಹೋಗಿದ್ದು ನಾವು ಕೆಲಸ ಮಾಡಿ. ನಮ್ಮ ಹೆಸರಿಗೆ ಅಲ್ಲಿ ದೂರ ಅವಾಗ ಹೋದ ಯಾರು ಮಾತಾಡ್ತಾ ಸರಿ ಕಿವೇ ಬೀಳಲ್ಲ ನನಗೆ. ನಿಮ್ಮ ಹೆಸರು ಸರಿ ಕೇಳಿಸಲಿಲ್ಲ ನನಗೆ. ನಮ್ಮ ಹೆಸರು ಈರಮ್ಮ ರೀ. ಈರಮ್ಮ. ತಮ್ದು ಇದೇ ಊರಂದ್ರೆ? ನಮ್ಮದು ಇದೇ ಊರು. ನಮ್ಮ ಮುತ್ಯಾರ ಹೆಸರು ಸಿದ್ದಯ್ಯ ಸ್ಥಾವ್ರ ಮಠ ಐತ್ರಿ. ನಾನು ಅಲ್ಲಿದ್ದಲ್ಲ, ಸರಿ ಕೇಳಿಸ್. ನಮ್ಮ ಮಗನ ಹೆಸರು ಸಂಗಯ್ಯ. ಒಬ್ಬವನ ಮಗನ ಹೆಸರು ಮಲ್ಲಯ್ಯ. ಹಿರೇಮಠ ಐತ್ರಿ. ನಾವು ಏನಿಲ್ಲ ನೋಡಪ್ಪ ಯಪ್ಪ, ಏನು ಜಗತ್ತೆ ಒಂದಿನ ಬಿಟ್ಟು ಹೋಗೋದೈತಿ. ಇದು ತನ ಏನೂ ಬೇಕಾಗಿಲ್ಲ. ಮಾಡೋದು ಉಣೋದು ಇದ್ರೆ ಸಾಕು, ಉಳಿದಿದ್ದು ಏನೂ ಬೇಕಾಗಿಲ್ಲ. ಇದು ಏನು ಜೀವನದಾಗ ಒಯ್ಯೋದೂ ಇಲ್ಲ, ಎಲ್ಲನೂ ಖಾಲಿನೇ ಐತಿ. ಏನು ಮಾಡಿದ್ರು ಖಾಲಿ ಐತಿ. ಅದಕ್ಕೆ ಮುತ್ತೇನ ಪೋಳೆದಾಗ ಸುಮ್ಮನೆ ನಾವು ಊಟ ಮಾಡೋದು ಇಷ್ಟು ನೆಮ್ಮದಿ ಆಗಿದ್ರೆ ಸಾಕು. ಇರಷ್ಟು ದಿನ ನೆಮ್ಮದಿ ಆಗಿರ್ಬೇಕು, 4 ಮಂದಿ ಬಾಯಾಗಿರ್ಬೇಕು, ಸಾಕ್ರಿ. ನಮಗೇನು ಪೈದೇನು ಭಾಳ ಬೇಕಾಗಿಲ್ಲ ಶರಣ. ಇದು ಊಟ ಮಾಡೋದಕ್ಕೆ ಮಟ್ಟದಕ್ಕಾದ್ರೆ ಸಾಕು. ಎಷ್ಟಾಗ್ತದೆ ಆಯ್ಕೆ ಯಾವ ದಿನ ಯಪ್ಪ? ಇದ್ರದ್ದು ಬೆಲೆ ಇಲ್ಲ. ಆತನ ಕೈಯಾಗ ಆತ ಕಣ್ಣು ತೆರೆದ್ರೆ ಏನಾದರೂ ಆಗ್ತದೆ. ನಿಮ್ಗೆ ಆಗ್ತಿರ್ತಲ್ಲ ಇಷ್ಟ ಅಂತ ಅಂದ್ಬಿಟ್ಟು. ಇಷ್ಟ ಅಂತೇನಿಲ್ಲಪ್ಪ. 1 ಚೀಲ ಕಾಯಿ ಮಾರ್ತಂದ್ರೆ 2 ಚೀಲ ಮಾರ್ತೈತಿ. ಇವತ್ತು 2.5 ಚೀಲ ಮಾರ್ಯಾವ್ರಿ. 2 ವರ್ಷ ಇವತ್ತು ಜಾಸ್ತಿ ಜನ ಜಾಸ್ತಿ ಅದು. 2.5 ಮಾರ್ಯಾವ. ದಿನ ಇರ್ಲಾರ್ದಾಗ 50 ಕಾಯಿ ಮಾರ್ತೀವಿ ರೀ, 25 ಮಾರ್ತೀವಿ. ಯಪ್ಪ ಅವಂದೇನು ಅಮಾಸೆ ದಿನ 5 ಚೀಲ ಮಾರ್ತೀವಿ. ಹ್ಞೂ ರೀ. ಅವಂದೇನು ಅಪಾರ ಶಕ್ತಿ ಇದೆ ಅಪ್ಪ, ಹೇಳಕ್ ಮೇಲಿಲ್ಲ. ಬಟ್ ನಿಮ್ದು ಕೂಲಿ ತಕ್ಕಂತ್ರಿ ಹೆಂಗ ಮಾಡಿ? ಏನು ಅವ ಕೂಲಿ ಅವ ಕೊಡ್ತಾನಪ್ಪ ಯಪ್ಪ ಭಗವಂತ. ಸಾಕು ನಮಗೆ. ನಿಮ್ಮ ಒಟ್ಟಿನಲ್ಲಿ ಇನ್ನೊಬ್ಬರಿಗೆ ಕೈ ಚಾಚಿ ಬಿಡ್ಲಾರ್ದ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ಯಾರಿಗೆ ಭಾರ ಅಲ್ಲದಂಗೆ ಯಪ್ಪ. ನನಗೆ 60 ವರ್ಷ ಆಗ ಇವತ್ತಿಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಗುಳಿಗೆ ತೊಗೊಂಡಿಲ್ಲ. ನಾನು ಮಂದಿ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ಅಂದ್ರೆ ಇವ್ರು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಅಂತೇಳಿ ದೂರ ಸರ್ದು ಬಿಡ್ತೀನಿ. ನನಗೆ ಏನು ಶ್ರೀಮಂತಿಕೆ ಬೇಕಾಗಿಲ್ಲ. ನಮ್ಮ ದಯನೇ ಒಂದು ದೊಡ್ಡ ಶ್ರೀಮಂತಿಕೆ. ಅಗ್ದಿ 5 ಸರ ಮದುವೆ, ಏನು ತೊಂದರೆ ಇಲ್ಲ. 60 ವರ್ಷ ಆದ್ರೂ
ನಾನು ಮುಂಜಾನೆ 6 ಗಂಟೆಗೆ ಬಂದಾಕಿ ರಾತ್ರಿ 10 ಗಂಟೆಗೆ ಹೋಗ್ತೀನಿ. ಆರೋಗ್ಯ ಭಾಗ್ಯ. ಒಂದೇ ಹೊತ್ತು ಊಟ ಮಾಡ್ತೀನಿ ಒಂದು ದಿನಕ್ಕೆ. ನೋಡಿ ಊಟನೂ ಜಾಸ್ತಿ ಇಲ್ಲ ನನ್ನ ಪದ್ಧತಿ. ನಾನು ನಾಷ್ಟ ಮಾಡಂಗಿಲ್ಲ, ಎಲ್ಲಿ ಚಹಾ ಕುಡಿಯಂಗಿಲ್ಲ. ಪದ್ಧತಿಗಳು ಹೌದು. ನೀಟ. ನನ್ನ 2 ಹೊತ್ತು ಜಳಕ, 2 ಹೊತ್ತು ಪೂಜೆ ಇದ್ರೂ ನನಗೆ ಒಂದೇ ದಿನ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ಒಂದು ಗುಳಿಗೆ ತೊಗೊಂಡಿಲ್ಲ. ಬೇರೆದವ್ರು ನೋಡಿದ್ರೆ ನಾನೇ ಗಾಬರಿ ಆಗ್ತೀನಿ, ಹೆಂಗೆ ಹಾಸ್ಪಿಟ್ಲಿಗೆ ಹೋಗ್ತಾರ, ಹೆಂಗೆ ಗುಳಿಗೆ ತೊಗೊತಾರ ಅಂತೇಳಿ. ಇದಕ್ಕೇನಂತೀರಿ ಅಲ್ಲ ಈಗ ನೀವು? ದೇವ್ರದೇ ಪುಣ್ಯ, ಅವಂದು ಅತಿ ಪುಣ್ಯ. ಮತ್ತು ನನಗೆ ಊಟದೂ ಆಸೆ ಇಲ್ಲ. ಈ ಸದ್ಯ ಅಮ್ಮ ನೀನು ಒಂದಿಷ್ಟು ಚಹಾ ಕುಡಿ ಅಂತಂದ್ರೆ ನಾನು ಇಲ್ಲಪ್ಪ ನನಗೆ ಆಗಲ್ಲ, ನಾ ಚಾನು ಕುಡಿ ಆಸೆ ಮಾಡಲ್ಲ. ಒಟ್ಟು ಆಸೆ ಮಾಡಲ್ಲ. ನೀ ಏನು ಕೊಟ್ಟರು ಆಸೆ ಮಾಡಲ್ಲ. ಉಸಿರಾಡೋದು ಗೇಟ್ ಬೇಕಾ ಅದು ತಗೊಳ್ಳೋದು ಸಾಕು, ಉಳಿದಿದ್ದೇನು ಬೇಕಾಗಿಲ್ಲ. ಐತ್ರಿ ಯಾರ್ಯಾರು ನಮ್ಮ ಗುಣ ಪರೀಕ್ಷೆ ಮಾಡ್ಲಕ್ಕೆ ಇದು ತಗೋ ಅಂದ್ರೆ ನಾವು ಒಲ್ಲೆಪ್ಪ ಅಂತ. ಹೌದು. ಯಾರ್ದು ಏನೂ ಬೇಕಾಗಿಲ್ಲ. ದೇವ್ರು ಕೊಟ್ರೆ ಹಿಂಗ್ತದ, ಮಾನವ್ರು ಕೊಟ್ರೆ ಹಿಂಗಂಗಿಲ್ಲ. ಹೌದಾ? ಎಲ್ಲ ದೇವ್ರು ಕೊಟ್ರೆ ಕೊನೆವರೆಗೆ. ಮಾನವ್ರು ಕೊಟ್ಟಿದ್ದು ಹಂಗಣಿ, ಇದು ಹಂಗಣಿ ಇಲ್ಲಾರ್ದು ಗಂಗೆ ನೀರು ಕೊಡ್ತೀವಪ್ಪ. ಮುತ್ತೆನ ಪೋಳಕ್ಕೆ ದಿನ ವ್ಯಾಪಾರ ಮಾಡ್ತೀವಿ. ನೀ ಎಷ್ಟರ ಕೊಡು ಮುತ್ತೆ, ಅದೇ ನನ್ನ ಮುಟ್ಟೋದು. ಮುಂದೆ ನನ್ನ ಮಕ್ಳಿಗೆ ಚಲೋದು ಮಾಡು, ನಮ್ಮ ಮನೆತನದಾಗೆಲ್ಲ ಒಳ್ಳೇದಿಡು. ನಾವು ಇವತ್ತಿಗೆ ಒಂದು ದವಾಖಾನೆಗೆ ಹೋಗಿ ₹1 ಹಿಂಗೆ ಹಾಕಿಲ್ಲಪ್ಪ. ಯಪ್ಪ ಇವಂದೇ ಪುಣ್ಯ, ಇವಂಗೆ ಬಿಡ್ಕೊಳ್ಳೋದು. ಏನರ ಸ್ವಲ್ಪ ಯಪ್ಪ ನೋಡಪ್ಪ ಯಾಕೆ ಹಿಂಗಾಯ್ತು ಅಂತ ಅವ್ನ ಪೋಳೆಂದ ಇಷ್ಟು ನೀರು ತಂದು ಕುಡಿದು ಆರಾಮೇ. ನಿಮ್ಮ ಹೆಸರೇನು? ನನ್ನ ಹೆಸರು ಮಾಳಪ್ಪ. ಮಾಡಪ್ಪ. ನೀವೇನು ಪೂಜಾರಿಗಳ್ರೆ? ಹಾಂ, ಪೂಜಾರಿ. ಇರ್ಲಪ್ಪ, ನಿನಗೂ ಒಳ್ಳೇದಾಗ್ತದೆ. ನೀನು ಏನೇ ಅಪ್ಪನ ಆಶೀರ್ವಾದ, ನಿಮ್ಮಂಥ ದೊಡ್ಡ ಹಿರಿಯರ ಆಶೀರ್ವಾದ ಇದ್ರೆ ಸಾಕು, ಒಳ್ಳೇದಾಗ್ತದೆ. ನೀವು ನೋಡಂತೆ ಅಮ್ಮ ಏನು ಹೇಳಿದ್ಲಂದ್ರೆ, ನೀವು ಏನು ಮನಸ್ಸಿನಲ್ಲಿ ಏನೈತಿ ಇವತ್ತಿನ ಮಿತಿಗೆ ಬಂದಿರಿ ಡೌಲ್ ಮಲ್ಕನ ಗುಡಿಗೆ, ಇದು ಫಸ್ಟ್ನೇ ಕೈಲಾಸ ಅಂತ ತಿಳ್ಕೊ. ಇದೇನು ಕೈಲಾಸ ಬಾಗ್ಲನ್ನಿ. ನಮ್ಮ ಡಿ ಎ ಉಪ್ಪಾರವರು ಅವ್ರು ಏನೇನೋ ಸಂಪಾದನೆ ದೇವ್ರು ಅವ್ರಿಗೆ ಸಾಕನಂಗೆ ಕೊಟ್ಟಾನ. ಅವ್ರ ಮಗನೂ ಅಂಥವನೇ ಹುಟ್ಟಾನ ಶರಣ. ಮೊನ್ನೆ ಅವರು 1 ಟ್ರಕ್ ಸೀರೆ ದಾನ ಮಾಡಿದರು. ಯಪ್ಪ 1 ಟ್ರಕ್ ಶರ್ಟ್ ಪೀಸ ಪ್ಯಾಂಟ್ ಪೀಸ ದಾನ ಮಾಡಿದರು. ಅವ್ರು ಎಷ್ಟು ಒಳ್ಳೆ ಮನುಷ್ಯರು. ಅವ್ರು ಕೂಡ ಸಂಜೆ ಕಡೆ ಹೋಗಿ, ಯಪ್ಪ ನಿಮ್ಮಪ್ಪ ಮೇಲ್ಗೈಯಿದ್ದ ಶರಣ, ನೀ ಅಪ್ಪನಿಗೆ ಹೆಚ್ಚಿಗೆ ಆಗಲ್ಲೋ ಶರಣ ಅಂತ ಅಂದ್ಕೊಂಡ್ರೆ, ಯಮ್ಮ ಅವ ಕೊಟ್ಟಿದ್ದು ಅವನಿಗೆ ಮಾಡ್ಲಕ್ಕೆ ಬಂದಿದ್ದೇನು ಅಂತ ನಾವು ಡಿ ಎ ಉಪ್ಪಾರನ ಮಗ ಅವ್ರ ಜೊತೆ ಮಾತಾಡಿ ಬಂದೇನ್ರಿ. ಬರ್ರಿ ಗುರ್ತಾಯಿರ ಅಂತೇಳಿ ನಮಗೆ ಒಂದು ₹500 ಕೊಟ್ಟರು ದಕ್ಷಿಣ. ಯಪ್ಪ ಬೇಡಪ್ಪ ಸಾಕೊಂಡೆ, ಇಲ್ರಿ ತೋರಿ ಅಮ್ಮ. ಮತ್ತು ಅವರು ಅಷ್ಟು ಒಳ್ಳೆಯವ್ರು ಅದಾರ. ಅವ್ರ ಹತ್ರ ಅಹಂಕಾರ ಇಲ್ಲ, ಸೊಕ್ಕಿಲ್ಲ, ಏನೂ ಇಲ್ಲ. ಅಷ್ಟು ಗಳಿಸ್ಯಾರ ಹಂಗೆ. ಅಷ್ಟು ಸಂಪಾದನೆ ದೇವ್ರು ಕೊಟ್ಟಾನ. ಕೊಟ್ಟರು ಕೂಡ ಅಹಂಕಾರ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅಷ್ಟು ಒಳ್ಳೆ ಮನುಷ್ಯರು. ಎಷ್ಟೋ ಜನ ಊಟ ಮಾಡಿದ್ರು, ಎಷ್ಟೋ ಮಂದಿ ದರ್ಶನ ಕೊಟ್ಟರು, ಎಷ್ಟೋ ಮಂದಿ ಸೀರೆ ಹಂಚಿದ್ರು. ಇಲ್ಲೇ ರೀ ಅಷ್ಟೆಲ್ಲ ಜನ, ಒಂದು 2, 3, 4 ಲಕ್ಷ ಜನ, ಅತಿ ಜನ ಅಷ್ಟೆಲ್ಲ ಮಾಡಿದ್ರು ನೋಡ್ರಿ. ಅವರು ಎಷ್ಟು ಮರಿ ಹೊಡೆದ್ರು? ಅವರು ಒಂದು 200 ಮರಿ ಮಾಡಿದ್ರಿ. 200 ಎಲ್ಲ ಮಾಡಿದ್ರಿ. ಇದೆಲ್ಲ ದ್ವಾರ ಬಕ್ಲ ಕಟ್ಟದವ್ರು ಅವರೇ ರೀ. ಆಮೇಲೆ 8 ಎಕರೆ ಜಾಗ ತೊಗೊಂಡಾರ್ರಿ. ಆಮೇಲೆ ಅವರು ಮತ್ತು ಒಳಗಿಂದು ಗುಡಿ, ದೊಡ್ಡ ಗುಡಿ ಅವರೇ ಕಟ್ಟಾರ. ಕಲ್ಲಿನ ಗುಡಿ ರೀ? ಕಲ್ಲಿನ ಗುಡಿ ಅವರೇ ಕಟ್ಟಾರ. ಭಾರಿ ಆಗಿದೆ. ಅವಂದೇ ನೋಡ್ರಿ. ಮೊದಲು ಹೆಂಗಿತ್ತ? ನಾನು ಇದೇ ಫಸ್ಟ್ ಟೈಮ್ ಬಂದದ್ದು. ಇಲ್ರಿ, ಮೊದಲ ಅವ್ರು ಗುತ್ತೇದಾರ ಏನೋ ಕಟ್ಟಿದ್ರಂತ್ರಿ. ಮೊದ್ಲ ಮಾಮೂಲಿ ಹಳೆ ಗುಡಿಗಳಿದ್ವಿ, ಅದನ್ನೆಲ್ಲ ತೆಗೆದು ಇವು ಡಿ ಎ ಉಪ್ಪಾರೆ ಕಟ್ಟಾರ. ಹೊಸ ಗುಡಿ ಮಾಡಿದ್ದು ಅವ್ರ ಕೈ ಮೇಗೆ. ಅವರು ದೇವ್ರಿಗೆ ಬಂಗಾರ ಕುದುರೆ 3 kg ಕೊಟ್ಟಾರ್ರಿ. ಯಾವ ಊರು ಅಂದ್ರೆ ಅವರು? ಎಳವಾರ. ಇಲ್ಲೇ ಬರ್ತೇನ್ರಿ? ಅದು ಇಲ್ಲೇ ಬಾಗೇವಾಡಿ ತಾಲೂಕು ಬರ್ತದೆ. ಬಾಗೇವಾಡಿ ತಾಲೂಕದಲ್ಲಿ ಎಳವಾರ ಅನ್ನೋ ಒಂದು ಹಳ್ಳಿ. ಅವರು ಏನದ ಏನು ಅವರು ದುಡ್ಕೊಂಡಿದ್ರು ಮುತ್ಯಾಗ, ಬೇಡ್ಕೊಂಡ್ರು, ಭಾಳ ಬೇಡ್ಕೊಂಡಿದ್ರು. ಅವ್ರು ಅಂದಿದ್ದೇ ಆಗಿತ್ತು ಅವ್ರಿಗೆ ಸಾಕನಂಗೆ. ಮತ್ತು ಅಂಥದ್ದೊಂದು ಅವ್ರದ್ದು ನಾಳೆ ಗಂಧಂದ್ರಾಗ ಇವತ್ತು ದಿನಲೇ ಅವರು ದೇವರು ಮರಣ ಇಲ್ಲೇ ಆಗಿಬಿಡ. ಅವ್ರಿಗೆ ಬೆಂಗಳೂರಾಗ ಆಯ್ತು ರೀ, ಇಲ್ಲೇ ಮಾಡ್ಯಾರ. ಅವ್ರಿಗೆ ಇಲ್ಲೇ ತಂದು ಮಾಡ್ಯಾರ. ಅವ್ರಿಗೆ ಇಲ್ಲೇ ತಂದು ಅವ್ರನ್ನ ದನ್ ಮಾಡ್ಯಾರ. ಹೌದು, ದನ್ ಮಾಡಿದ್ರು. ಎಷ್ಟೋ ಜನ ಬಂದಿತ್ತು, ಎಷ್ಟು ಗಾಡಿಗಳು, ಎಷ್ಟು ಕಾರುಗಳು, ಎಷ್ಟು ಜನ. ಗುಡಿ ಕಟ್ಟಿದಾರ ಅವ್ರೆ ಅಲ್ರಿ? ಅವರೇ ರೀ. ಈಗಿರೋ ಗುಡಿ ಅವರೇ ಕಟ್ಟಾರ. ದ್ವಾರ ಬಾಗ್ಲ ಅವರೇ ಕಟ್ಟ್ಯಾರಿ. ಸುತ್ತ ಕಾಂಪೌಂಡ್ ಕಟ್ಟ್ಯಾರ. 8 ಎಕರೆ ಜಾಗ ಇಷ್ಟು ಕೊಟ್ಟಾರ. ಎಷ್ಟು ದಿನ ಆಯ್ತು ಇದು ಗುಡಿ ಕಟ್ಟಿ? ಇದು ಗುಡಿ ಕೊಟ್ಟು ಮತ್ತೆ 2 ವರ್ಷ ಆಗಿರ್ಬೋದು. ದ್ವಾರ ಬಾಗಿಲ್ರಿ? ದ್ವಾರ ಬಾಗಿಲ ಕಟ್ಟಿ ಒಂದು 20 ವರ್ಷ ಆಗಿತ್ತು. ಅಂದ್ರೆ ಅವಾಗ ಕಟ್ಟಿದ್ದು, ಈಗ ಅದು ಗುಡಿ ಚಾಲು ಮಾಡಿ ಗುಡಿ ಬಾರಿನೇ ಆಗಿದ್ರಿ. ಹ್ಞೂ ರೀ, ಬಾರಿ ಪೂರ ಕಲ್ಯಾಗ ಮಾಡ್ಯಾರ. ಅಲ್ಲಿ ಧರ್ಮಸ್ಥಳ ಬಲ್ಲಿ ಕಾರ್ಕಳ ಅಂತ ಹೇಳಿ ಅಲ್ಲಿಯವರೇ ಕಟ್ಟೋರ್ರಿ. ಅಲ್ಲಿಯವರೇ ಪರಿಸಿ ಕಲ್ಲು ಗಿಲ್ಲು ಅಲ್ಲಿದೆ ಲಾರಿ ಒಳಗೆ ತಂದ. ಧರ್ಮಸ್ಥಳ ಕಲ್ಲಿಂದ ಬಂದ ಕಲ್ಲು ಕಟ್ಟಡ ಮಾಡಿದವ್ರನ್ನ ಅಲ್ಲಿ ಬಂದು ಕಟ್ಟ ಅಲ್ಲಿಯವರೇ ಮೇಸ್ತ್ರಿಗಳು. ಹ್ಞೂ ರೀ, ಹಂಪಿ ಕಡೆ ಕಟ್ಟದವ್ರು ನೋಡ್ರಿ ಅವರು. ಕಲ್ಲು ಕೆತ್ತಿದ್ರಿ ಅವ್ರು. ಹೌದು, ನೈಸ್. 1 ವರ್ಷ ತನ ಮಾಡ್ಯಾರ. 1 ವರ್ಷ ಆಗ್ಯಾರ. ಮತ್ತೆ ಟಾಯ್ಲೆಟ್ ಟಾಯ್ಲೆಟ್ ಇದ್ದಿಲ್ಲ, ಬಂದವ್ರಿಗೆ ಭಾಳ ಹೈರಾಣ ಇತ್ತು. ಅವರೇ ಮಾಡ್ಯಾರ. ಎಷ್ಟು ಟಾಯ್ಲೆಟ್ ಅಂದ್ರೆ ನಮ್ಮ ಜಿಲ್ಲಾದಾಗಿಲ್ಲ ಅಂಥ ಟಾಯ್ಲೆಟ್ ಮಾಡಿ ಎಲ್ಲ ಜನರಿಗೆ ಬರ್ಲಕ್ಕ ಹೋಗ್ಲಕ್ಕ ದೊಡ್ಡ ಅನುಕೂಲ ಮಾಡ್ಯಾರ. ಇದು ಗುಡಿದು ಅನುಕೂಲ ಮಾಡ್ಯಾರ. ಭಾಳ ನಮ್ಮ ಇಂಡಿಯಾದಾಗೂ ಇಂಥ ದೌಲ್ಮಲ್ಕ ಇಲ್ಲ, ಎಲ್ಲ ಒಳ್ಳೇದೇ ಮಾಡ್ಯಾರ. ನೀವು ಏನಾರ ಬೇಡ್ಕೊಂಡ್ರು ಬೇಡಿದ್ದೇ ಕೊಡ್ತಾನೆ. ಯಾರು ಬಡವರು ನಾವು ಇಂಥ ಹಳ್ಳಿಗೆ ಹೋಗಿ ಸಂಪಾದನೆ ಮಾಡ್ಲಕ್ಕೆ ಹೊಂಟಿವಪ್ಪ, ನಾನು
ಹೋಗ್ತೀನಿ ನನಗೆ ಏನಾರ ಕೊಡಪ್ಪ ಅಂತ ಬೆಳ್ಕೊಂಡು ಹೋದ್ರೆ ಅವ್ರು ಮುಂದಿನ ವರ್ಷ ಬರೋದ್ರಾಗ 5 ಮರಿ ತೊಗೊಂಡೇ ಬರ್ತಾರೆ ಐತ್ರಿ ಹಿಂಗೆ ಏನು ಖುಷಿನೇ ಇಲ್ಲ ನೋಡ್ರಿ ಇವ್ರದ್ದು ನಮಗೂ ಇಷ್ಟೆಲ್ಲ ಅವನಿಂದ ಚಲೋದೇ ಆಗಿದೆ ನೋಡ್ರಿ ಐತ್ರಿ ಒಟ್ಟಿನಲ್ಲಿ ಚಲೋ ಆಗ್ಯದ್ರಿ ನಿಮಗೆ ಚಲೋ ಆಗಿದೆ ಚಲೋ ಆಗಿದೆ ಒಟ್ಟು ಆರಾಮಾಗಿದ್ರಿ ನೆಮ್ಮದಿ ಆಗಿದ್ರಿ ಏನಿಲ್ಲ ನಾವು ಏನು ಬೇಡ್ತೀವಿ ನಮ್ಮ ದಯನೇ ಒಂದು ದೊಡ್ಡ ಶ್ರೀಮಂತಿಕೆ ಹೌದು ಉಳಿದಿದ್ದು ಏನೂ ಬೇಕಾಗಿಲ್ಲ ಐತ್ರಿ ಎಲ್ಲ ಬಡವ್ರ ಮಂದಿ ಬದುಕ್ತು ಚಲೋ ಅದು ಯಾರೇ ಇರಲಿ ಏನೇ ಇರಲಿ ದೇವಲ್ ಮಲಿಕ ಬೇಡದವ್ರು ಬೇಡಿದ್ದೆ ಕೊಟ್ಟು ಯಾರೂ ಉಸುರೊಂದು ಹೋಗಿಲ್ಲ ನೀವು ಏನೇ ಬೇಡ್ಕೊಂಡು ಹೋಗ್ರಿ ಇಲ್ಲಿ ನಿಮಗೂ ಎಲ್ಲ ಆನಂದ ಇಡ್ಲಿ ಏನ್ರ ಇದು ಮಾದ್ಲಿ ಐತ್ರಿ ಮಾಲ್ದ್ರಿ? ದೇವ್ರ ಪ್ರಸಾದ ನನಗೂ ನಮ್ ಕೊಡಕತ್ರಿ ನಿಮಗೂ ನಾ ಕೊಡ್ತೀನಿ ಒಳ್ಳೆದಾಗ್ಲಿ. ನಿಮಗೂ ಒಳ್ಳೇದಾಗ್ಲಿ ಐತ್ರಿ ಈ ದೇವ್ರ ಪ್ರಸಾದ ಮಾದ್ಲಿನೇ ರೀ ಒಯ್ರಿ ಒಳ್ಳೇದಾಗ್ಲಿ ಐತ್ರಿ ಒಳ್ಳೇದಾದಿಂದ ಮತ್ತೆ ಬಂದು ಭೇಟಿ ಆಗ್ರಿ ಖಂಡಿತ ರೀ ಇಷ್ಟೆಲ್ಲ ಮಾತಾಡಿರಿ ಈಗ ತಾಯಿ ಮಗ ಇದ್ದಂಗಿದೆ ಮಾತಾಡ್ಸಲ್ಲ ಇಲ್ಲಿ ಏನಿಲ್ಲ ನೋಡ್ರಿ ಯಾರು ಭೇದ ಭಾವ ಇಲ್ಲ ಆಯ್ತ್ರಿ ಸರು 12 ಜಾತಿಯವರು 1 ಲಾಖ ಪೈಗಂಬರ್ ಅದ್ರಿ ಅವರು ಇವರು ನಾವು ಅನ್ಕೊಳ್ಳೋದಿಲ್ಲ ನಾವೆಲ್ಲ ಸ್ವಾಮಿಗಳದೀವಿ ಇಲ್ಲೆಲ್ಲ ವ್ಯಾಪಾರಸ್ಥರು ಎಲ್ಲ ಜಾತಿಯವರು ಅದ ಹೌದೌದು ಇದ್ರೂ ನಾವು ಒಟ್ಟಿಗೆ ಇರ್ತೀವಿ ಇಲ್ಲಿ ಹಿಂದೂನೇ ಬೇಕು ಮುಸ್ಲಿಂ ಇಲ್ಲ. ಬೇಕು ಇದೇ ದೇವರಿಗೂ ನಡ್ಕೋಬೇಕು ಇಲ್ಲ, ಇಲ್ಲ. ಎಲ್ಲ 1 ಲಾಖ ಪೈಗಂಬರ್ ಅಂದ್ರೆ ಎಲ್ಲ 1 ಲಾಖ ಒಂದು. ಪೈಗಂಬರ್ ಆದ್ರೆ ಹಿಂದೂ ಜನನೇ ಜಾಸ್ತಿ ಅಂತ ತಿಳ್ಕೊಳ್ಳಿ ಹೌದು. ಈ ದೇವ್ರಿಗೆ ಗಂಟಿ ನಗಾರಿ ಹೌದು. ಪ್ರತಿಯೊಂದು ಅದಾವ್ರಿ ಐತ್ರಿ ಏನು ಎಲ್ಲ ಕುಂಕುಮ ವಿಭೂತಿ ಹೌದು. ಎಲ್ಲಾನು ಅರ್ಪಿಸ್ತಾರೆ ಹೌದು. ದೇವ್ರಿಗೆ ಇದೇನಿಲ್ಲ ಎಲ್ಲ ಒಳ್ಳೇದೇ ಹೆಸರು ನೋಡಿದ್ರೆ ದೌಲ್ ಮಲ್ಲಿಕ್ ಅಂದ್ರೆ ಮುಸ್ಲಿಂ ದೌಲ್ ಮಲ್ಲಿಕ್ ಅಂದ್ರೆ ಇಬ್ರು ರೀ ಒಟ್ಟೆ ಅವರು ಜೋಡಿನೇ ರೀ ಅಂದ್ರೆ ದವಲ ಅಂದ್ರೆ ಬೇರೆ ಮಲ್ಲಿಕ್ ಅಂದ್ರೆ ಇದು ನನಗೆ ಗೊತ್ತಿಲ್ಲ ಹೆಂಗ ಅರ್ಥ ಹೇಳ್ರಿ ಅಂದ್ರೆ ಒಬ್ರು ಹಿಂದೂ ಒಬ್ರು ಮುಸ್ಲಿಂ ಇರ್ಬೋದು ಇಬ್ಬರು ದೋಸ್ತ್ ಹಿನ್ನೆಲೆ ಏನದ ಚರಿತ್ರೆ ನೋಡೋಣ ಅವ್ರು ಅಷ್ಟು ದುಡ್ಕೊಂಡು ಪೌಡ ಪುರುಷರಾಗ್ಯಾರ್ರಿ ಹಾ ಒಳ್ಳೆ ಪೌಡ ದೊಡ್ಡ ಪುರುಷರು ಅಂದ್ರೆ ಇಬ್ಬರ ದೌಲ್ ಮಲ್ಲಿಕ್ ಅಂತ ಅಂದ್ರೆ ಇಬ್ಬರಾರ ಅಂತ ಹಾ ಇಬ್ರು ಇಲ್ಲಿ ಹಿಂದೂ ಮುಸ್ಲಿಮರು ಹಾ ಇಬ್ರು ಹೌದು ಇಲ್ಲಿ ಜಾತಿ ಭೇದ ಭಾವ ಇಲ್ಲ 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 ಜಾತಿ ಭೇದ ಭಾವ ಇಲ್ಲ ಹಾ. ಎಲ್ಲರೂ ಒಂದೇ ಎಲ್ಲ ಹಾ, ಸರಿ ಎಲ್ಲರೂ ಸಮಾನ. ಒಂದೇ. ಎಲ್ಲರೂ ಬಂದು ಇಲ್ಲಿ ದೇವ್ರು ಮಾಡ್ಬೋದು ನಡ್ಕೋಬಹುದು ಹ್ಞೂ ರೀ ಎಲ್ಲರೂ ನಡಿಬಹುದು ಅವ್ರು ಇವ್ರು ಏನು ಅನ್ಕೊಳ್ಳೋದಿಲ್ಲ ಎಲ್ಲ ಜಾತಿ ಹರುವವರು ಇವತ್ತು 60 ಎಕರೆ ಒಂದು 100 ಜಾತಿಯವ್ರು ಎಲ್ಲರೂ ಬೇಕೇ ರೀ ಎಲ್ಲರಿಗೂ ಕೊಡ್ತಾನೆ ರೀ ದೇವ್ರು ಅವರು ಇವ್ರು ಏನು ಅನ್ಕೊಳ್ಳೋದಿಲ್ಲ ರೀ ಡೌಲ್ ಮಲ್ಲಿಕ್ ಎಲ್ಲರಿಗೂ ಕೊಡ್ತಾನೆ ಬರ್ರಿ ಮತ್ತೆ ಬರ್ತೀನಿ ಖಂಡಿತ ಥ್ಯಾಂಕ್ಸ್ ಅಜ್ಜಿ ಥ್ಯಾಂಕ್ಸ್ ನಿಮಗೆ ಗೊತ್ತಿರೋ ವಿಷಯನ ನಮ್ಮ ಜೊತೆ ಹಂಚ್ಕೊಂಡ್ರಿ ಇಲ್ಲ. ಮತ್ತೆ ನಮ್ಮ ಅನ್ನದಾತರಿಗೆ ನಿಮ್ಮ ವಿಷಯ ಇದು ಅಪ್ಪಂದು ಚರಿತ್ರೆ ನಾವು ಸ್ವಲ್ಪ ಗೊತ್ತಿರೋದನ್ನ ಹೇಳಿರಿ ಯಾಕಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆ? ನಿಮ್ಮ ಆ ದೇವ್ರ ಮಲ್ಲಿಕ್ ದೌಲ್ ಮಲ್ಲಿಕ್ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಇಲ್ರಿ ಹಂಗೆ ನಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಏ ನಿಮಗೂ ಚೆನ್ನಾಗಿಟ್ಟಿಲ್ರಿ ಇದು ಒಯ್ರಿ ಒಂದಿಷ್ಟು ನಿಮಗೆ ಇಷ್ಟು ಕೊಡ್ತೀನಿ ಅಂತ್ರಿ ಮನೆಗೆ ಒಯ್ರಿ ಹಾಂ ಹ್ಞೂ ರೀ ಅವ್ರದ್ದು ಐತ್ರಿ ಓಯ್ ಅವ ಇದು ಲೋಬಾನ್ ಒಯ್ರಿ ಮನೆಗೆ ಯಾವಾಗಾರ ಹಾಕ್ರಿ ಒಂದು ಜರ ಈಗ ಥ್ಯಾಂಕ್ಸ್ ಆಗಿ ಹಾಂ ಟ್ಯಾಂಕ್ಸ್ ತೋರಿ ಒಯ್ರಿ ಖುಷಿ ಆಯ್ತು ಅಜ್ಜಿ ಇರ್ಲಿ, ಒಳ್ಳೆ. ಇನ್ನು ಏನಾನು ಹೇಳೋದಿದ್ರೆ ಈಗ ಏನಿಲ್ರಿ ಆಯ್ತು ಸಾಕು ಹೋಗಿ ಬರ್ರಿ ಅಪ್ಪ ಆಯ್ತು ಥ್ಯಾಂಕ್ಸ್ ಟ್ಯಾಂಕ್ಸ್